Dear friends, welcome to the class. Today I have come up with some more verbs, new verbs. ನಾವು ಹಿಂದಿನ ತರಗತಿಯಲ್ಲಿ ಹೇಳಿದ ಹಾಗೆ ನಾವು ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಅನ್ನ 3 ಭಾಗಗಳಲ್ಲಿ ನಡೆಸ್ತೀವಿ. ಒಂದು ಫಸ್ಟ್ ಪಾರ್ಟ್, that is vocabulary. Second part is grammar and third part is composition. ಅಂದ್ರೆ ಈ ವೊಕ್ಯಾಬುಲರಿ ಪಾರ್ಟ್ ಅನ್ನ ನಮ್ಮ ಗ್ರಾಮರ್ ಟಾಪಿಕ್ ಚಾಲು ಆಗೋಕ್ಕಿಂತ ಮೊದಲ ಆ ದಿನ ಚಾಲು ಆಗೋಕ್ಕಿಂತ ಮೊದಲ ಇದು 15ರಿಂದ 20 ನಿಮಿಷ ಅಥವಾ ಒಮ್ಮೊಮ್ಮೆ 10 ನಿಮಿಷನೂ ಆಗ್ಬೋದು. ಈ ವೊಕ್ಯಾಬುಲರಿ ಪಾರ್ಟ್ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡ್ತೀವಿ. ಈಗ ವರ್ಬ್ ಅನ್ನುವಂತ ಏನು ಚಾಪ್ಟರ್ ಅನ್ನ ತಗೊಂಡಿದ್ದೀನಿ, ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಈ ವೊಕ್ಯಾಬುಲರಿ ಪಾರ್ಟ್ ನಲ್ಲಿ ಅದು ಮುಗಿದಾದ್ಮೇಲೆ ಮತ್ತೊಂದು ಟಾಪಿಕ್ಕಿಗೆ ಹೋಗ್ಬೇಕು. ಅಂದ್ರೆ ವೊಕ್ಯಾಬುಲರಿ ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ ನಾವು ಹೇಳ್ತಾ ಇದೀವಿ ಪ್ರತಿಯೊಂದು ವಿಡಿಯೋದಲ್ಲಿ 3 ಪ್ರಕಾರಗಳಲ್ಲಿ ಇರ್ತದೆ. ವರ್ಬ್ 1, ವರ್ಬ್ 2, ವರ್ಬ್ 3. ಹೆಸರೇನು? V1, V2, V3. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್. ಈ ಕಂಟಿನ್ಯೂಯೇಷನ್ ಬ್ರಿಂಗ್, ಬ್ರಾಟ್, ಬ್ರಾಟ್ ಅಂದ್ರ ತದು. ಬ್ರಾಡ್ಕಾಸ್ಟ್, ಬ್ರಾಡ್ಕಾಸ್ಟ್, ಬ್ರಾಡ್ಕಾಸ್ಟ್. ನೋಡಿ 3 ಫಾರ್ಮ್ ಸೇಮ್ ಇದೆ. ಅದು ನಾವು ಬ್ರಾಡ್ಕಾಸ್ಟೆಡ್ ಅಂತ ಹೇಳ್ಬಾರ್ದು. ಓಕೆ, ಪ್ರಸಾರ ಮಾಡುವುದಂತ. ಬಿಲ್ಡ್, ಬಿಲ್ಟ್, ಬಿಲ್ಟ್. ಕಟ್ಟು. ಬರ್ನ್, ಬರ್ನ್ಡ್, ಬರ್ನ್. ಉರಿಯುವುದು, ಸುಡುವುದು. ಬಸ್ಟ್, ಬಸ್ಟ್, ಬಸ್ಟ್ ಅಂದ್ರ ಸ್ಫೋಟಗೊಳ್ಳು. ದಿಸ್ ಆಲ್ಸೋ ಸೇಮ್ 3 ಫಾರ್ಮ್ಸ್. ಬರ್ಸ್ಟ್, ಬರ್ಸ್ಟ್, ಬಸ್ಟ್. ಬೈ, ಬಾಟ್, ಬಾಟ್. ಕೊಂಡುಕೊಳ್ಳು. ಈ ವೊಕ್ಯಾಬುಲರಿ ಪಾರ್ಟ್ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಬೇಕು. ಯಾಕೆ ಅಂತಂದ್ರೆ ವೊಕ್ಯಾಬುಲರಿ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಲ್ಯಾಂಗ್ವೇಜ್ ಅನ್ನ ಮಾತಾಡಕ ಇಷ್ಟಪಡ್ತೀವಿ. ಇಲ್ಲದೆ ಇದ್ದಾಗ ಯಾವ ವಸ್ತುವಿಗೆ ಯಾವುದಕ್ಕೆ ಏನು ಅಂತೇಳಿ ನಮಗೆ ಇಂಗ್ಲಿಷ್ ನಲ್ಲಿ ಗೊತ್ತಾಗದೇ ಇದ್ದಾಗ ನಾವು ಮಾತಾಡೋದಿಲ್ಲ, ಸ್ಟಾಪ್ ಆಗಿಬಿಡ್ತತ್ತ ಮಾತಾಡೋದು. ಸೊ ಅದಕ್ಕಾಗಿ ವೊಕ್ಯಾಬುಲರಿ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆಸ್ ಐ ಟೋಲ್ಡ್ ಯು, ರಿಪೀಟ್ ಆಫ್ಟರ್ ಮೀ ಫಾರ್ 3 ಟೈಮ್ಸ್. ನಾವು ಡೈಲಿ 3 ಸಲ ಅದನ್ನ ರಿಪೀಟ್ ಮಾಡ್ಬೇಕು. ಓಕೆ, ಯಾವಾಗ ರಿಪಿಟೇಷನ್ ಮಾಡ್ತೀರಿ ನೀವು ಅವಾಗ ಹೆಚ್ಚು ನಮ್ಮ ತಲೆಯಲ್ಲಿ ಉಳಿತದ. ಇಲ್ಲದೆ ಇದ್ದಾಗ ಉಳಿಯೋದಿಲ್ಲ. ಓಕೆ, ಬ್ರಿಂಗ್, ಬ್ರಾಟ್, ಬ್ರಾಟ್. ಬ್ರಿಂಗ್, ಬ್ರಾಟ್, ಬ್ರಾಟ್. ಬ್ರಿಂಗ್, ಬ್ರಾಟ್, ಬ್ರಾಟ್. ಬ್ರಾಡ್ಕಾಸ್ಟ್, ಬ್ರಾಡ್ಕಾಸ್ಟ್, ಬ್ರಾಡ್ಕಾಸ್ಟ್. ಸಾರಿ, ಬ್ರಾಡ್ಕಾಸ್ಟ್, ಬ್ರಾಡ್ಕಾಸ್ಟ್, ಬ್ರಾಡ್ಕಾಸ್ಟ್. Broadcast, broadcast, broadcast. Same in 3 forms. Build, built, built. Build, built, built. Build, built, built. Burn, burned, burned. Burn, burned, burned. Burn, burned, burned. ಈ ಬರ್ನ್ ಅನ್ನೋದು ಇನ್ನೊಂದು ವರ್ಡ್ ಆಗತ್ತಿದೆ. ನೀವು ಬರ್ಂಟ್ ಅಂತಾನೂ ಅನ್ಬಹುದು, ನೀವು ಅಂತ ಹೇಳ್ಬಹುದು. ಬರ್ಂಟ್, ದಿಸ್ ಆಲ್ಸೋ ಕರೆಕ್ಟ್. ಬರ್ಂಟ್, ಬರ್ನ್ಡ್ ಆದ್ರು ಅಂತ ಹೇಳ್ಬಹುದು, ಬರ್ಂಟ್ ಆದ್ರು ಅಂತ ಹೇಳ್ಬಹುದು. ಸೇಮ್ ಇನ್ ಥರ್ಡ್ ಫಾರ್ಮ್ ಆಲ್ಸೋ. ಓಕೆ, ಬರ್ನ್ಡ್ ಆರ್ ಬರ್ಂಟ್, ಬರ್ನ್ಡ್ ಆರ್ ಬರ್ಂಟ್, ಲೈಕ್ ದಿಸ್. ಬಸ್ಟ್, ಬಸ್ಟ್, ಬಸ್ಟ್. ಬಸ್ಟ್, ಬಸ್ಟ್, ಬಸ್ಟ್. ಬಸ್ಟ್, ಬಸ್ಟ್, ಬಸ್ಟ್. ಆರ್ ವಿಲ್ ಬಿ ಸೈಲೆಂಟ್. ಆರ್ ಅದು ಲೆಟರ್ ಸೈಲೆಂಟ್ ಆಗಿರ್ತದೆ. ಬೈ, ಬಾಟ್, ಬಾಟ್. ಬೈ, ಬಾಟ್, ಬಾಟ್. ಬೈ, ಬಾಟ್, ಬಾಟ್. ಈಗ ಇಂಗ್ಲಿಷ್ ಭಾಷೆಯನ್ನ
ಓದಕ್ ಕಷ್ಟ ಆಗ್ತಾ ಇದೆ ಅಂದ್ರ ಐಡಿಯಾ ಮಾಡ್ಬೇಕು. ನಾ ಹೇಳಿದೀನಿ ಏನು ಐಡಿಯಾ ಮಾಡೋದು ಅಂತಂದ್ರೆ ಆ ಪದವನ್ನ 2, 3, 4 ಭಾಗಗಳಾಗಿ ವಿಂಗಡಿಸ್ಬೇಕು ನೀವು. ಓಕೆ, ಆ ಒಂದೊಂದ ವಿಂಗಡಿಸಿರ್ತೀರಲ್ಲ ಒಂದೊಂದ ಪಾಠನ ಓದ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ತೀನಿ ನೋಡ್ರಿ, ಬ್ರಾಡ್ಕಾಸ್ಟ್. ನಮಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಪಾರ್ಟ್ ಅನ್ನಾಗಿ ಮಾಡ್ಬೇಕು. ನೀವು 3 ಪಾರ್ಟ್ ಮಾಡ್ಬೋದು, 2 ಪಾರ್ಟ್ ಮಾಡ್ಬೋದು, 4 ಪಾರ್ಟ್ ಮಾಡ್ಬೋದು. ನಿಮ್ಮ ಅನುಕೂಲ ತಕ್ಕಂಗೆ ಆ ವರ್ಡ್ ನೋಡ್ರಿ, ಒಂದೊಂದು ವರ್ಡ್ ನೀವು ಉಚ್ಚಾರ ಮಾಡಿದ್ರ ಅದೊಂದು ಮೀನಿಂಗ್ ಕೊಡ್ತಿರ್ತದ. ಆ ತರ ನೀವು ಪಾರ್ಟ್ ಮಾಡ್ಬೋದು. ಈಗ ಬ್ರಾಡ್ ಕಾಸ್ಟ್ ಒಮ್ಮೆಲೆ 2 ಸೇರಿ ಓದೋದ್ ಬದಲಾಗಿ ನಿಮ್ಗೆ ಓದಕ್ ಬರದೇ ಇದ್ದಾಗ ಏನ್ ಮಾಡ್ಬೇಕು, ಪಾರ್ಟ್ ಮಾಡ್ಬೇಕು. ಬ್ರಾಡ್ ಕಾಸ್ಟ್, ಬ್ರಾಡ್ ಕಾಸ್ಟ್, ಆಮೇಲೆ ಎಲ್ಲ ಸೇರಿ ಒಮ್ಮೆ ಓದ್ಬೇಕು. ಬಹಳ ಈಸಿ ಆಗತ್ತೆ. ಓದಕ್ ಬರುದಿಲ್ಲ ಅಂತ ಹೇಳಲೇಬಾರದು. ಓಕೆ, ಸೊ ಈ ರೀತಿಯಾಗಿ ಇವತ್ತಿನ ಇವು ವರ್ಬ್ಸ್, ಕ್ರಿಯಾಪದಗಳು. ನಾ ಹೇಳಿದ ಹಾಗೆ ಈ ಕ್ರಿಯಾಪದಗಳ 3 ಫಾರ್ಮ್ಸ್, 3 ರೂಪಗಳು ಬರ್ಲೇಬೇಕು ನಿಮಗೆ. ಇಲ್ಲದೇ ಇದ್ರೆ ಗ್ರಾಮರ್ ಅರ್ಥ ಆಗುದಿಲ್ಲ, ಟೆನ್ಸ್ ಅರ್ಥ ಆಗುದಿಲ್ಲ, ಮಾತಾಡಕ್ ಬರುದಿಲ್ಲ, ತಪ್ಪಾಗಿ ಮಾತಾಡ್ತೀರಿ. ಯಾಕೆ ನಮಗೆ ಇಂಗ್ಲಿಷ್ ಮಾತಾಡಕ್ ಬರುದಿಲ್ಲ ಅಂತಂದ್ರೆ ಇದು ಕಾರಣ. ಯಾಕಂತಂದ್ರೆ ಒಂದೊಂದು ಟೆನ್ಸ್ ನಲ್ಲಿ ವರ್ಬ್ ಟು ಯೂಸ್ ಆಗ್ತದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ವರ್ಬ್ ಟು ಯೂಸ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ವರ್ಬ್ 3 ಯೂಸ್ ಆಗುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ವರ್ಬ್ 3 ಯೂಸ್ ಆಗುತ್ತೆ. ಅಂದ್ರೆ ನಾ ಹೇಳುವುದರ ಅರ್ಥ, ನಿಮ್ಮ ಕನ್ನಡದ ವಾಕ್ಯ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಥವಾ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇತ್ತು ಅಂತಂದ್ರ ನೀವು ಇಂಗ್ಲಿಷ್ ನಲ್ಲಿ ಅದನ್ನ ಟ್ರಾನ್ಸ್ಲೇಷನ್ ಮಾಡುವಾಗ ಅಥವಾ ನೀವು ಇಂಗ್ಲಿಷ್ ನಲ್ಲಿ ಅದನ್ನ ಮಾತಾಡುವಾಗ ನಿಮಗೆ ವರ್ಬ್ ಥರ್ಡ್ ಫಾರ್ಮ್ ಬೇಕಲ್ಲ, ಆ ಕ್ರಿಯಾಪದದ 3ನೇ ರೂಪ ಬೇಕು ನಿಮಗೆ. ಇಲ್ಲದೇ ಇದ್ರ ಇದು ಒಂದೇ ಗೊತ್ತಿದ್ರೆ ತಪ್ಪಾಗಿ ಬಿಡ್ತತ. ಹಿ ಹ್ಯಾಸ್ ಬ್ರಿಂಗ್, ಹೀಗೆ ಹೇಳಲಿಕ್ಕೆ ಬರುದಿಲ್ಲಲ್ಲ. ಬ್ರಿಂಗ್ದ 3ನೇ ಫಾರ್ಮ್ ಗೊತ್ತಿದ್ದಾಗ ಮಾತ್ರ ಹಿ ಹ್ಯಾಸ್ ಬ್ರಾಟ್ ಅಂತೀವಿ ನಾವು. ಇಲ್ಲದೇ ಇದ್ದಾಗ ತಪ್ಪಾಗಿ ಬಿಡ್ತತ. ಅದಕ್ಕಾಗಿ ಈ 3 ಫಾರ್ಮ್ಗಳು ಬೇಕೇ ಬೇಕು. ಒಂದು ಕಾಮನ್ ಆಗಿ ಯೂಸ್ ಆಗುವಂತ ವರ್ಬ್ಸ್ ಅನ್ನ ನಾ ಇಲ್ಲಿ ಕೊಡ್ತಿರ್ತೀನಿ. ಅಂದ್ರೆ ಇಂಗ್ಲಿಷ್ ಅನ್ನ ಮುಂದೆ ತಗೊಂಡು ಹೋಗ್ಬೇಕು ನಾವು. ಆ ಅರ್ಥದಲ್ಲಿ ಕೆಲವೊಂದಿಷ್ಟು 250 ತನ ಕೊಡಕ್ ಟ್ರೈ ಮಾಡ್ತೀನಿ. 150ನೂ ಆಗ್ಬಹುದು ಅವು. ಇಟ್ ಡಿಪೆಂಡ್ಸ್ ಆನ್ ದಿ ಸಿಚುವೇಶನ್. ಓಕೆ, ಐ ಟ್ರೈ ಟು ಗಿವ್ ಯು ಮೋರ್ ದೆನ್ 200. ಓಕೆ, ಲೈಕ್ ದಿಸ್. ಇದು ಇವತ್ತಿನ ವೊಕ್ಯಾಬುಲರಿ ಪಾರ್ಟ್. Now we move to the next chapter, next stage, next part of the grammar course, that is grammar part. Okay, still we are in introduction part. Okay, ಇವತ್ತೊಂದಿನ ಇಂಟ್ರೊಡಕ್ಷನ್ ಆಗಬಹುದು. ನೆಕ್ಸ್ಟ್ ಕ್ಲಾಸ್ ದಿಂದ ನಾವು ಆಕ್ಚುಯಲ್ ಗ್ರಾಮರ್ ಟಾಪಿಕ್ಗೆ ಹೋಗ್ಬೇಕು. ಟೆನ್ಸ್ ದಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಗ್ರಾಮರ್ ಪಾರ್ಟ್ ಅನ್ನ. ಓಕೆ, let's begin with the grammar part now. ನಾ ಹೇಳಿದ್ದೆ ಈ ಗ್ರಾಮರ್ ಪಾಠದಲ್ಲಿ ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್ ಅನ್ನು ಗುರುತಿಸುವುದು ಹೇಗೆ ಅಂತೇಳಿ. ಫಾರ್ ಎಕ್ಸಾಂಪಲ್, he is a soldier. Okay, we are learning English now. ಓಕೆ, 2 ಸೆಂಟೆನ್ಸ್ ಅದಾವ. ಇಂಗ್ಲಿಷ್ ಕಲಿಬೇಕಾದ್ರೆ, ಗ್ರಾಮರ್ ಬರಬೇಕಾದ್ರೆ, ಇಂಗ್ಲಿಷ್ ನಲ್ಲಿ ಮಾತಾಡಬೇಕಾದ್ರೆ ಮೊದಲು ಏನು ಗುರುತಿಸ್ಬೇಕಂತ ಹೇಳಿನಿ ನಾನು, ವರ್ಬ್ ಅನ್ನ ಗುರುತಿಸ್ಬೇಕು. ಯಾವ ಭಾಷೆಯಲ್ಲಿ? ನಮ್ಮ ಕನ್ನಡದ ಭಾಷೆಯಲ್ಲಿ ಇರುವ ವರ್ಬ್ ಅನ್ನ ಗುರುತಿಸ್ಬೇಕು. ಅಂದರೆ ನಾವು ಯಾವುದೇ ಕನ್ನಡ ಸೆಂಟೆನ್ಸ್ ಅನ್ನ ಮಾತನಾಡಿದಾಗ ನಮ್ಮ ಕನ್ನಡ ಸೆಂಟೆನ್ಸ್ ನಲ್ಲಿರುವ ಕ್ರಿಯಾಪದ ಯಾವುದು ಅಂತ ಗುರುತಿಸ್ಬೇಕು. ಅವ ಕ್ರಿಯಾಪದ ನಿಮಗೆ ಗುರುತಿಸಕ್ ಬಂತು ಅಂತಂದ್ರೆ ನೀವು 80% ಸಕ್ಸಸ್ಫುಲ್ ಆದಾಗ, ಅಂದ್ರ ಮಾತಾಡಕ್ ಬಂದೇ ಬರ್ತದ. ಈಗ 2 ಸೆಂಟೆನ್ಸ್ ಅನ್ನ ಕೊಟ್ಟಿದ್ದೀನಿ ನಾನು. ಒಂದು, ಹಿ ಈಸ್ ಎ ಸೋಲ್ಜರ್, ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ನೌ. ಕ್ರಿಯಾಪದ ನೋಡ್ರಿ,
ಒಂದು ಕ್ರಿಯಾಪದ ಬಹಳಷ್ಟು ರೂಪಗಳನ್ನ ಪಡಿತದೆ. ಈಗ ಮೊದಲ ಏನ್ ತಗೊಳ್ತೀನಂದ್ರ, ನಾವು ಇವತ್ತು ಏನ್ ಕಲಿಬೇಕಂತಂದ್ರೆ, ಆ ಒಂದು ವಾಕ್ಯದಲ್ಲಿ ಯಾವುದಕ್ಕೆ ನಾವು ಕ್ರಿಯಾಪದ ಅಂತೀವಿ, ಯಾವುದಕ್ಕ ಸಬ್ಜೆಕ್ಟ್ ಅಂತೀವಿ, ಯಾವುದಕ್ಕೆ ಆಬ್ಜೆಕ್ಟ್ ಅಂತೀವಿ. ಈ ಮೂರು ವಿಷಯಗಳನ್ನ ಕಲಿಬೇಕು ಇವತ್ತಿನ ಕ್ಲಾಸ್ನಲ್ಲಿ. ಫಸ್ಟ್ ಒನ್ ಕ್ರಿಯಾಪದ. ಕ್ರಿಯಾಪದನೇ ಕಂಡುಹಿಡಿಬೇಕು ಮೊದಲ. ನಿಮಗೆ ಸಹಜವಾಗಿ ಗೊತ್ತಿರಬಹುದು ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತ ಪದ. ಅದರಲ್ಲಿ 2 ತರದ ಕ್ರಿಯಾಪದ ಇರ್ತಾವ. ಒಂದು ಸ್ಟ್ಯಾಟಿಕ್ ವರ್ಬ್ ಇರ್ತಾವ. ಓಕೆ. ಇನ್ನೊಂದು ಮೂವ್ಮೆಂಟ್ ಅಂದ್ರ ಕ್ರಿಯೆಯನ್ನ ತೋರಿಸುವಂತ ಕ್ರಿಯಾಪದ. ಓಕೆ. ಅದ್ರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ಕೋತಾ ಹೋಗ್ತೀನಿ ನಾನು ನೆಕ್ಸ್ಟ್. ಬಟ್ ಈಗ ಇದನ್ನಷ್ಟೇ ತಿಳ್ಕೊಡ್ರಿ. ನನ್ನ ಉದ್ದೇಶ ಕ್ರಿಯಾಪದ ಅಂದ್ರೆ ಏನು ಅಂತ ತಿಳಿಸೋದು ಅಷ್ಟೇ. ಒಂದು ಕ್ರಿಯಾಪದ ಅದು ಕ್ರಿಯೆಯನ್ನ ತೋರಿಸುವುದಿಲ್ಲ. ಇನ್ನೊಂದು ಕ್ರಿಯಾಪದ ಕ್ರಿಯೆಯನ್ನ ತೋರಿಸುತ್ತೆ. ಕ್ರಿಯೆಯನ್ನ ಯಾವ್ದು ತೋರಿಸುದಿಲ್ಲೋ ಅದಕ್ಕೆ ಕ್ರಿಯಾಪದ ಅಂತ ಹೇಳುವುದಿಲ್ಲ. ಅದಕ್ಕೆ ಟು ಬಿ ಫಾರ್ಮ್ ಅಂತ ಕರಿತೀವಿ ನಾವು. ಇದನ್ನ ನೆನಪಿನಲ್ಲಿ. ಕ್ರಿಯಾಪದ ಅದು ಮೇನ್ ವರ್ಬ್ ಅಲ್ಲ, ಅದು ಹೆಲ್ಪಿಂಗ್ ವರ್ಬ್ ಅಂತಾನು ಕರಿಬಹುದು ನಾವು. ಸಹಾಯಕ ಕ್ರಿಯಾಪದ. ಅಲ್ಲಿ ಆ ಸೆಂಟೆನ್ಸ್ ನಲ್ಲಿ ಕ್ರಿಯಾಪದ ಇರಕ್ ಸಾಧ್ಯನೇ ಇಲ್ಲ. ಯಾವ ಸೆಂಟೆನ್ಸ್ ನಲ್ಲಿ ಅಂದ್ರ ಹೇಳ್ಬಿಡ್ತೀನಿ ನೋಡ್ರಿ. ಈ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಈ ಮೂರು ಟೆನ್ಸ್ ಗಳಲ್ಲಿ ಕ್ರಿಯಾಪದ ಮೇನ್ ವರ್ಬ್ ಇರುವುದಿಲ್ಲ. ಇದನ್ನ ಯಾವಾಗ್ಲೂ ತಿಳ್ಕೊಡ್ರಿ. ನಿಮ್ಮ ಕನ್ನಡದ ವಾಕ್ಯದಲ್ಲಿ ನೀವು ಮೇನ್ ವರ್ಬ್ ಅನ್ನ ಯೂಸ್ ಮಾಡದೇ ಇದ್ದರೆ ಅದು ಈ ಮೂರು ಟೆನ್ಸ್ ಗಳಲ್ಲಿ ಒಂದಾಗಿರುತ್ತದೆ. ಯಾವ್ದಾದ್ರು ಒಂದು ಮಾತಾಡ್ತೀರಿ ಅಂತ ಅರ್ಥ. ನೀವು ಅದು ಮಾತಾಡಿದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾ ಪ್ರೆಸೆಂಟ್ ಟೆನ್ಸ್ ಮಾತಾಡ್ತಾ ಇದೀನೋ, ಪಾಸ್ಟ್ ಟೆನ್ಸ್ ಮಾತಾಡ್ತಾ ಇದೀನೋ, ಫ್ಯೂಚರ್ ಟೆನ್ಸ್ ಮಾತಾಡ್ತಾ ಇದೀನೋ ಅನ್ನೋದು ನಿಮಗ್ ಗೊತ್ತಾಗುತ್ತೆ. ಅದ್ರ ಪ್ರಕಾರ ಆ ಏನು ಟೆನ್ಸಿನಕ್ಕೆ ಸಂಬಂಧಪಟ್ಟಂತ ನಿಯಮಕ್ಕನುಗುಣವಾಗಿ ನಾವು ವಾಕ್ಯಗಳನ್ನ ಕಟ್ಕೊಳ್ಬೇಕು. ಅದರಲ್ಲಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನೀವು ಅಫರ್ಮೇಟಿವ್ ಮಾತಾಡ್ತಿರ್ಬೋದು, ನೆಗೆಟಿವ್ ಮಾತಾಡ್ತಿರ್ಬೋದು, ಇಂಟರಾಗೇಟಿವ್ ಮಾತಾಡ್ತಿರ್ಬೋದು, ನೆಗೆಟಿವ್ ಇಂಟರಾಗೇಟಿವ್ ಮಾತಾಡ್ತಿರ್ಬೋದು. 4ರಲ್ಲಿ ಯಾವುದಾದ್ರೂ ಒಂದು ವಾಕ್ಯವನ್ನ ಮಾತಾಡ್ತಿರ್ತೀನಿ. ಓಕೆ. ಇದು ಏನು ಕ್ರಿಯಾಪದ. ಕ್ರಿಯಾಪದ ಅಂದ್ರೆ ಒಂದು ಕ್ರಿಯೆಯನ್ನ ಸೂಚಿಸುವುದಿಲ್ಲ, ಇನ್ನೊಂದು ಕ್ರಿಯೆಯನ್ನ ಸೂಚಿಸುತ್ತದೆ. ಕ್ರಿಯೆಯನ್ನು ಸೂಚಿಸುವಂತ ಪದ ಬಹಳಷ್ಟು ರೂಪಗಳನ್ನ ಪಡೆದಿರುತ್ತದೆ. ಈ ಫಾರ್ ಎಕ್ಸಾಂಪಲ್ ನಾ ಹೇಳಿದಿನ ಆಲ್ರೆಡಿ ಇದನ್ನ, ಐ ರಿಪೀಟ್ ಇಟ್. ಲರ್ನ್. ಕನ್ನಡದಲ್ಲಿ ಕಲಿ ಅಂತ ಪದ ಇದೆ. ಓಕೆ. ಕಲಿ ಇದು ಕ್ರಿಯಾಪದದ ಮೂಲ ರೂಪ. ಇದೇ ಕಲಿ ಅನ್ನೋದು ಎಷ್ಟು ರೂಪಗಳನ್ನು ಪಡೆಯುತ್ತದೆ? ಅಷ್ಟು ರೂಪಗಳನ್ನು ಪಡೆಯುತ್ತದೆ. ಕಲಿಯುತ್ತೇನೆ, ಕಲಿಯುವುದಿಲ್ಲ, ಕಲಿಯುತ್ತೇನೆಯೇ, ಕಲಿಯುವುದಿಲ್ಲವೇ, ಕಲಿಯುತ್ತಿದ್ದೇನೆ, ಕಲಿಯುತ್ತಿಲ್ಲ, ಕಲಿಯುತ್ತಿದ್ದೇನೆಯೇ, ಕಲಿಯುತ್ತಿಲ್ಲವೇ, ಕಲಿತಿದ್ದೇನೆ, ಕಲಿತಿಲ್ಲ, ಕಲಿತಿದ್ದೇನೆಯೇ, ಕಲಿತಿಲ್ಲವೇ, ಕಲಿಯುತ್ತಲಿದ್ದೇನೆ, ಕಲಿಯುತ್ತಲಿಲ್ಲ, ಕಲಿಯುತ್ತಲಿದ್ದೇನೆಯೇ, ಕಲಿಯುತ್ತಲಿಲ್ಲವೇ. ಇವು ನೋಡ್ರಿ. ಮತ್ತೆ ಮುಂದೆ ನೋಡ್ರಿ. ಕಲಿಯುವೆನು, ಕಲಿಯುವುದಿಲ್ಲ, ಕಲಿಯುವೆನೇ, ಕಲಿಯುವುದಿಲ್ಲವೇ. ಇನ್ನೂ ಸಾಕಷ್ಟು ಫಾರ್ಮ್ಗಳನ್ನು ಪಡೆಯುತ್ತದೆ ಇದು. ಮುಂದೆ ನೋಡ್ರಿ. ಕಲಿಯಬೇಕು, ಕಲಿಯಲೇಬೇಕು, ಕಲಿಯಬಹುದು, ಕಲಿಯಬಹುದಾಗಿದ್ದಿಲ್ಲ, ಕಲಿಯಲಾರೆ, ಕಲಿಯಬಲ್ಲೆ. ಎಷ್ಟು ರೂಪಗಳನ್ನು ಪಡೆಯುತ್ತದೆ ನೋಡ್ರಿ. ನೀವು ಏನು ಇಷ್ಟು ಬೇರೆ. ಈಗ ಕಲಿಯಬೇಕು ಅಂದಲೇ ಬೇರೆ ಕಲಿಯಬೇಕು ಅನ್ನೋದು ಬೇರೆ ಸೆಂಟೆನ್ಸ್, ಕಲಿಯಬಹುದು ಅನ್ನೋದು ಬೇರೆ ಸೆಂಟೆನ್ಸ್, ಕಲಿಯಬಲ್ಲೆ ಅನ್ನೋದು ಬೇರೆ ಸೆಂಟೆನ್ಸ್, ಕಲಿಯುತ್ತಿದ್ದೇನೆ ಅನ್ನೋದು ಬೇರೆ ಸೆಂಟೆನ್ಸ್, ಕಲಿಯುತ್ತಿದ್ದೇನೆಯೇ ಅನ್ನೋದು ಬೇರೆ ಸೆಂಟೆನ್ಸ್. ಹೀಗಾಗಿ ಈ ಕ್ರಿಯಾಪದದ ಮೂಲ ರೂಪ ಬಹಳಷ್ಟು ಫಾರ್ಮ್ಗಳಲ್ಲಿ ಇರ್ತದ. ಅದಕ್ಕೆ ನಾನು ನನ್ನ ಕನ್ನಡದ ವಾಕ್ಯ ಏನಾಗಿದೆ ಅನ್ನೋದು ತಿಳ್ಕೋಬೇಕು. ಕಲಿಯುತ್ತಿದ್ದೇನೆಯೇ ಅಂತ ಇದೀನೋ, ಕಲಿಯಬಹುದು ಹೇಳ್ತಾ ಇದ್ದೀನೋ, ಕಲಿಯಲಾರೆ ಅಂತ ಹೇಳ್ತಾ ಇದ್ದೀನೋ, ಇದು ಬಹಳ ಇಂಪಾರ್ಟೆಂಟ್. ಅದರಕ್ಕೆ
ನೀವೇನು ಕನ್ನಡ ವಾಕ್ಯವನ್ನು ಹೇಳ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂಗ್ಲಿಷ್ನ ವಾಕ್ಯವನ್ನ ನೀವು ಬಳಸಬೇಕು. ಓಕೆ. ಸೊ ಈ ಲರ್ನ್ ಅನ್ನೋದು ಕ್ರಿಯಾಪದದ ಮೂಲ ರೂಪ. ಅಂದ್ರೆ ನೀವೇನ್ ಮಾಡ್ತೀರಿ, ಕ್ರಿಯೆಯನ್ನು ಸೂಚಿಸುವಂತ ಪದ ಒಂದು, ಇನ್ನೊಂದು ಕ್ರಿಯೆಯನ್ನ ಸೂಚಿಸುವುದಿಲ್ಲ. ಈಗ ನೋಡ್ರಿ, ಹಿ ಇಸ್ ಎ ಸೋಲ್ಜರ್, ಅವನು ಒಬ್ಬ ಸೈನಿಕ ಇದ್ದಾನೆ ಅಂತೀರಿ ನೀವು. ಅಲ್ಲಿ ಸೈನಿಕ ಏನ್ ಮಾಡಾಕತ್ತಾನ ಅಂತ ಹೇಳುದಿಲ್ಲ ನೀವು, ಏನ್ ಕ್ರಿಯೆ ಮಾಡ್ತಾ ಇದ್ದಾನಂತ ಹೇಳುದಿಲ್ಲ. ಯು ಆರ್ ಟಾಕಿಂಗ್ ಅಬೌಟ್ ಹಿ, ಅವ ಏನ್ ಅದನ ಅಂತ ಹೇಳ್ತಾ ಇದ್ರಿ. ಇನ್ನೂ ಡಿಟೇಲ್ ಆಗಿ ಬರ್ತದೆ ಇದು ನೆಕ್ಸ್ಟ್ ಟೆನ್ಸ್ ನಲ್ಲಿ. ಓನ್ಲಿ ಪ್ರೆಸೆಂಟ್ ಟೆನ್ಸ್ ಹೇಳುವಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಕ್ಲಾಸ್ ನಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ವರ್ಬ್ ಯಾವುದು ಅನ್ನೋದು, ಸಬ್ಜೆಕ್ಟ್ ಯಾವ್ದು ಅನ್ನೋದು, ಆಬ್ಜೆಕ್ಟ್ ಯಾವ್ದು ಅನ್ನೋದು. ಆಬ್ಜೆಕ್ಟ್ ಸಾಧ್ಯ ಆದ್ರೆ ತಗೊಳ್ತೀನಿ ಇವತ್ತ, ಇಲ್ಲದಿದ್ರೆ ನಾಳೆ ತಗೊಳ್ತೀನಿ, ಬಿಕಾಸ್ ಇಟ್ ಟೇಕ್ಸ್ ಟೈಮ್. ಓಕೆ. ಈಗ ನೋಡ್ರಿ, ಹಿ ಈಸ್ ಅ ಸೋಲ್ಜರ್, ಅವನು ಒಬ್ಬ ಸೈನಿಕ ಇದ್ದಾನೆ. ಹಿಂಗಾದ್ರೂ ಹೇಳ್ತೀರಿ, ಅವನು ಒಬ್ಬ ಸೈನಿಕ. ಬೋತ್ ಸೆಂಟೆನ್ಸ್ ಆರ್ ಸೇಮ್. ಇಲ್ಲಿ ಅವ ಏನ್ ಅದನಂತ ಮಾತ್ರ ಹೇಳ್ತಾ ಇದ್ರಿ, ಅವ ಏನ್ ಕೆಲಸ ಮಾಡ್ತಾನ, ಏನ್ ಕ್ರಿಯೆ ಮಾಡ್ತಾನ ಅನ್ನೋದು ಹೇಳ್ತಾ ಇಲ್ಲ. ಅದಕ್ಕೆ ಇದು ಒನ್ ಟೈಪ್ ಆಫ್ ಹೆಲ್ಪಿಂಗ್ ವರ್ಬ್. ಇದು ಈಸ್, ಟು ಬಿ ಫಾರ್ಮ್ ಅಂತ ಕರಿತೀವಿ ನಾವು. ಹೆಲ್ಪಿಂಗ್, ದಟ್ ಈಸ್ ಆಲ್ಸೋ ಏನು ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಅಂತಾನು ಕರಿಬಹುದು ನೀವು. ಓಕೆ. ಬಟ್ ಟು ಬಿ ಫಾರ್ಮ್ ಈಸ್ ಕರೆಕ್ಟ್ ಒನ್. ಅವ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಆ ಪದಗಳನ್ನ ಬಳಸ್ತಾ ಇದ್ರೆ, ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಸ್ತಾ ಇದ್ರೆ, ಅವಕ್ಕೆ ಟು ಬಿ ಫಾರ್ಮ್ ಅನ್ನೋದು ಒಳ್ಳೇದು. ಬಿಕಾಸ್ ನಿಮಗೆ ಎಕ್ಸಾಮಿಗೆ ಬಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ ಬಂದ್ರೆ, ಟು ಬಿ ಫಾರ್ಮ್ಸ್ ಅಂತಾನೆ ಆಪ್ಷನ್ಸ್ ಇರ್ತಾವ, ಅಥವಾ ಕ್ವಶನ್ ದಲ್ಲಿ ಬಂದಿರ್ತಾವ. ಓಕೆ. ಟು ಬಿ ಫಾರ್ಮ್ಸ್ ಯಾವವು ಅಂತ ಕೇಳಿರ್ತಾರೆ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಟು ಬಿ ಫಾರ್ಮ್ ಅಂತ ಕೇಳ್ತಾರೆ. ಹೆಲ್ಪಿಂಗ್ ವರ್ಬ್ ಅಂತ ಕೇಳೋದಿಲ್ಲ. ಓಕೆ, ಲೈಕ್ ದಿಸ್. ಈಗ ಇನ್ನೊಂದು ಟೈಪ್ ವರ್ಬ್, ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ನಾವು. ನಾವು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇವೆ. ಈಗ ಕಲಿ ಅನ್ನೋದು ಕಲಿಯುವ ಕ್ರಿಯೆ ನಡೀತಾ ಇದೆ. ಏನ್ ಮಾಡ್ತಾ ಇದ್ದೀನಿ ನಾನು, ಕಲಿಯುತ್ತಿದ್ದೇನೆ. ಈ ಕ್ರಿಯೆಯನ್ನು ಸೂಚಿಸುತ್ತೆ ನೋಡಿ, ಕಲಿಯುತ್ತಿದ್ದೇನೆ, ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಇದು ಕಲಿ ಅನ್ನೋದು ಕ್ರಿಯೆಯನ್ನು ಸೂಚಿಸುವಂತ ಪದ. ಇಂಥದ್ದೊಂದು ವರ್ಬ್ ಇರ್ತದೆ. ಇದನ್ನ ತಿಳ್ಕೊಬೇಕು ನೀವು. ಈಗ ಕನ್ನಡದಲ್ಲಿ ನನ್ನ ಕನ್ನಡದ ಸೆಂಟೆನ್ಸ್ ಅಲ್ಲಿ ಕ್ರಿಯಾಪದ ಯಾವುದು ಅಂತ ಗೊತ್ತಾದಾಗ ಈಸಿಯಾಗಿ ಗೊತ್ತಾಗತ್ತದ. ಹೆಂಗ್ ಗೊತ್ತಾಗತ್ತಂದ್ರ ನೋಡ್ಕೊತ ಹೋಗ್ತೀರಿ, ಗೊತ್ತಾಗತ್ತೆ. ಈಗ ನೋಡ್ರಿ, ಈಗ ಭೇಟಿಯಾಗು, ಭೇಟಿ ಆಗುವುದು ಒಂದು ಕ್ರಿಯಾಪದ ಅಲ್ಲ, ಭೇಟಿಯಾಗು ಕ್ರಿಯೆಯನ್ನು ಸೂಚಿಸುವಂತ ಪದ. ಓಕೆ. ಆ ಅರ್ಥದಲ್ಲಿ ಎರಡು ಟೈಪ್ ಕ್ರಿಯಾಪದ, ಒಂದು ಕ್ರಿಯೆಯನ್ನು ಸೂಚಿಸುವುದಿಲ್ಲ, ಇನ್ನೊಂದು ಕ್ರಿಯೆಯನ್ನ ಸೂಚಿಸುತ್ತ. ಕ್ರಿಯೆಯನ್ನು ಸೂಚಿಸುವಂತ ಕ್ರಿಯಾಪದಗಳು ಯಾವ ಟೆನ್ಸ್ ನಲ್ಲಿ ಇರ್ತಾವ ಅಂತಂದ್ರೆ, ಈ ಓನ್ಲಿ ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್, ಓನ್ಲಿ ಫ್ಯೂಚರ್ ಟೆನ್ಸ್. ಇವು ಮೂರನ್ನು ಬಿಟ್ಟು ಉಳಿದ ಎಲ್ಲ 12 ಟೆನ್ಸ್ಗಳಲ್ಲಿ ಅದು ಕ್ರಿಯಾಪದಗಳು ಬರ್ತಾವ, ಕ್ರಿಯೆಯನ್ನು ಸೂಚಿಸುವಂತ ಪದಗಳು ಬರ್ತಾವ. ಓಕೆ. ಓನ್ಲಿ ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್, ಓನ್ಲಿ ಫ್ಯೂಚರ್ ಟೆನ್ಸ್, ಇಲ್ಲಿ ಕ್ರಿಯಾಪದವನ್ನ ನಾವು ಬಳಸುವುದಿಲ್ಲ. ಓಕೆ. ಉಳಿದ 12 ಟೆನ್ಸ್ ಗಳಲ್ಲಿ ನಾವು ಕ್ರಿಯಾಪದಗಳನ್ನ ಬಳಸ್ತೀವಿ. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಅಂದ್ರ 40 45 ಸೆಂಟೆನ್ಸ್ ಗಳಲ್ಲಿ ನಾವು ಕ್ರಿಯಾಪದಗಳನ್ನ ಬಳಸ್ತೀವಿ, ಮೇನ್ ವರ್ಬ್ಸ್ ಅನ್ನ ಬಳಸ್ತೀವಿ. ಅಂದ್ರ 15 ಬಿಡ್ಬೇಕಲ್ಲ, ಇವು ಇದ್ರಲ್ಲಿ 5 ಇರ್ತಾವ, 4 ಇರ್ತಾವ, 12 ಬಿಡ್ಬೇಕು. ಸಾರಿ, 12 ಬಿಟ್ಟು ನಾವು ಉಳಿದ ಎಲ್ಲಾ ಟೆನ್ಸ್ ಗಳಲ್ಲಿ ಏನು ಪ್ರೆಸೆಂಟ್ ಟೆನ್ಸ್ ನಲ್ಲಿ 4 ಸೆಂಟೆನ್ಸ್, ಪಾಸ್ಟ್ ಟೆನ್ಸ್ ನಲ್ಲಿ 4 ಸೆಂಟೆನ್ಸ್, ಫ್ಯೂಚರ್ ಟೆನ್ಸ್ ನಲ್ಲಿ 4 ಸೆಂಟೆನ್ಸ್. ಈ 4 ಸೆಂಟೆನ್ಸ್ ಗಳಲ್ಲಿ ಕ್ರಿಯಾಪದ ಇರುವುದಿಲ್ಲ. ಅಂದ್ರೆ 4 ಪ್ಲಸ್ 4 ಪ್ಲಸ್ 4, ಈ 12 ಟೆನ್ಸ್ ಗಳಲ್ಲಿ ಅಥವಾ ಸೆಂಟೆನ್ಸ್ ಗಳಲ್ಲಿ ಕ್ರಿಯಾಪದವನ್ನ ಬಳಕೆ ಮಾಡುವುದಿಲ್ಲ. ನಾನು ಒಬ್ಬ ಸೈನಿಕ ಇದ್ದೇನೆ, ನಾನು ಒಬ್ಬ ಸೈನಿಕ ಇಲ್ಲ, ನಾನು ಒಬ್ಬ ಸೈನಿಕ ಇದ್ದೇನೆಯೇ, ನಾನು ಒಬ್ಬ ಸೈನಿಕ ಇಲ್ಲವೇ, ಕ್ರಿಯಾಪದ ಇಲ್ಲ. 4 ವಾಕ್ಯಗಳಲ್ಲಿ ಕ್ರಿಯಾಪದ ಇಲ್ಲ. ಹಾಗೆ ಪಾಸ್ಟ್ ಟೆನ್ಸ್ ದಲ್ಲಿ 4 ವಾಕ್ಯಗಳಲ್ಲಿ ಕ್ರಿಯಾಪದ ಇಲ್ಲ. ಹಾಗೆ ಫ್ಯೂಚರ್ ಟೆನ್ಸ್ ದಲ್ಲಿ 4 ವಾಕ್ಯಗಳಲ್ಲಿ ಕ್ರಿಯಾಪದ ಇಲ್ಲ. ಬಟ್ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇಲ್ಲೂ 4 ವಾಕ್ಯ ಇರ್ತಾವ, ಇಲ್ಲೂ 4 ವಾಕ್ಯಗಳು ಇರ್ತಾವ, ಇಲ್ಲೂ 4 ವಾಕ್ಯಗಳು ಇರ್ತಾವ, ಇಲ್ಲೂ 4 ವಾಕ್ಯಗಳು ಇರ್ತಾವ. ಇವು ಎಲ್ಲವುಗಳಲ್ಲಿ ಮೇನ್ ವರ್ಬ್ ಇದ್ದೇ ಇರ್ತದ. ಹಾಗೆ ಪಾಸ್ಟ್ ಸಿಂಪಲ್, ಪಾಸ್ಟ್ ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್.
ಕಂಟಿನ್ಯೂಸ್ ಟೆನ್ಸ್, ಸಾರಿ. ಹಾಗೆ ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವೆಲ್ಲವುಗಳಲ್ಲಿ ನಾಲ್ಕು ಸೆಂಟೆನ್ಸ್ಗಳನ್ನು ನೋಡ್ತೀವಲ್ಲ, ಆ 4 ಸೆಂಟೆನ್ಸ್ಗಳಲ್ಲಿ ಕ್ರಿಯಾಪದ ಇರುತ್ತದೆ, ತಿಳ್ಕೊಬೇಕು. ನೀವು ಒಂದು ಕನ್ನಡ ಸೆಂಟೆನ್ಸ್ ಮಾತಾಡ್ತೀರಿ, ಅದರಲ್ಲಿ ಕ್ರಿಯಾಪದ ಇದ್ದಂತ ಸೆಂಟೆನ್ಸ್ ಅನ್ನು ಮಾತಾಡಿದ್ರ ಅವು ಅಷ್ಟು ಸೆಂಟೆನ್ಸ್ಗಳಲ್ಲಿ ಒಂದು ಮಾತಾಡಿರ್ತೀರಿ. ಓಕೆ, ಅದು ನೆನ್ಪಿಡ್ಬೇಕು. ಇದು ಕ್ರಿಯಾಪದವನ್ನು ಗುರುತಿಸುವುದು. ಓಕೆ, ಈಗ ನೋಡ್ರಿ, ಸಬ್ಜೆಕ್ಟ್ ಅನ್ನ ಗುರುತಿಸುವುದು ಹೇಗೆ? ಈಗ ವರ್ಬ್ ಅನ್ನ ಗುರುತಿಸಕ್ ಬರ್ತದ ನಮ್ಗೆ, ಬರ್ಬೇಕು. ಅದು ಕನ್ನಡದಲ್ಲಿ ನಾ ಹೇಳ್ತಾರೆ, ಕನ್ನಡದಲ್ಲಿ ನಿಮಗೆ ವರ್ಬ್ ಯಾವುದು ಅಂತ ಗುರುತಿಸಕ್ ಬರ್ಬೇಕು. ಈಗ ಸಬ್ಜೆಕ್ಟ್ ಅನ್ನ ಹೆಂಗ್ ಗುರುತಿಸ್ತೀವಿ ನಾವು? ಕನ್ನಡದಲ್ಲೇನೆ ಗುರುತಿಸೋದು ಮೊದಲು, ಆಮೇಲೆ ಇಂಗ್ಲಿಷ್ ಬರೋದು. ಆಮೇಲೆ ಇಂಗ್ಲಿಷ್ ಈಸಿ ಆಗುತ್ತಾ, ಸೂತ್ರ ನೆನಪಿತ್ತಂದ್ರ ಇಂಗ್ಲಿಷ್ ಈಸಿ ಆಗುತ್ತೆ. ನಾನು ಈಗ ಇಂಗ್ಲಿಷ್ ನಲ್ಲಿ ಗುರುತಿಸೋದು ಹೇಳ್ತಾ ಇಲ್ಲ ನಿಮಗೆ, ಬಿ ಕ್ಲಿಯರ್ ಇನ್ ಇಟ್. ನೀವು ಕನ್ನಡದಲ್ಲಿ ವರ್ಬ್ ಯಾವುದು, ಕನ್ನಡದಲ್ಲಿ ಸಬ್ಜೆಕ್ಟ್ ಯಾವುದು, ಕನ್ನಡದಲ್ಲಿ ಆಬ್ಜೆಕ್ಟ್ ಯಾವುದು ಅಂತ ಗುರುತಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಲೈಕ್ ದಿಸ್. ಈಗ ನೋಡ್ರಿ, ಒಂದು ಸಬ್ಜೆಕ್ಟ್ ಅನ್ನ ಗುರುತಿಸುವುದು. ಯಾವುದಕ್ಕೆ ನಾವು ಸಬ್ಜೆಕ್ಟ್ ಅಂತೀವಿ ಒಂದು ವಾಕ್ಯದಲ್ಲಿ? ನಾನು ಒಬ್ಬ ಸೈನಿಕ ಇದ್ದೇನೆ, ಇದರಲ್ಲಿ ಸಬ್ಜೆಕ್ಟ್ ಯಾವುದು ಅಂತಂದ್ರ, ಈ ಸೆಂಟೆನ್ಸ್ ನಲ್ಲಿ, ಸಾರಿ, ಹಿ ಇಸ್ ಎ ಸೋಲ್ಜರ್, ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಯಾವ್ದಂದ್ರ ಸಬ್ಜೆಕ್ಟ್. ಅವನು ಒಬ್ಬ ಸೈನಿಕ ಇದ್ದಾನೆ, ಅವನು ಅನ್ನೋದು ಸಬ್ಜೆಕ್ಟ್. ಓಕೆ, ಸಬ್ಜೆಕ್ಟ್ನು ಕೂಡ 2 ಟೈಪ್ ಇದೆ. ಒಂದು, ನಾವು ಯಾರ ಬಗ್ಗೆ ಮಾತಾಡ್ತೀವಿ ಅದು ಸಬ್ಜೆಕ್ಟ್. ಒಂದು, ಈ ಸೆಂಟೆನ್ಸ್ ನಲ್ಲಿ ನೋಡ್ರಿ, ನಾವು ಯಾರ ಬಗ್ಗೆ ಮಾತಾಡ್ತೀವಿ? ಸೋಲ್ಜರ್ ಬಗ್ಗೆ ಮಾತಾಡ್ತಾ ಇಲ್ಲ ನಾವು, ಅವನು ಅನ್ನೋರ್ನ ಬಗ್ಗೆ ಮಾತಾಡ್ತಾ ಇಲ್ಲ, ಇದು ಸಬ್ಜೆಕ್ಟ್. ಓಕೆ, ಯಾರ ಬಗ್ಗೆ ಮಾತಾಡ್ತಾ ಇಲ್ಲ? ಅವನ ಬಗ್ಗೆ ಮಾತಾಡ್ತಾ ಇಲ್ಲ, ಹಿ ಇಸ್ ನಾಟ್ ಎ ಸೋಲ್ಜರ್. ಓಕೆ, ಅದು ಇಂಟ್ರಾಗೇಟಿವ್ ದಲ್ಲಿ ಅವನನ್ನ ಸಬ್ಜೆಕ್ಟ್, ನೆಗೆಟಿವ್ ಇಂಟ್ರಾಗೇಟಿವ್ ದಲ್ಲಿ ಅವನನ್ನೇ ಸಬ್ಜೆಕ್ಟ್. ಓಕೆ, ಸಬ್ಜೆಕ್ಟ್ ಒಂದು ಟೈಪ್ ಹೆಂಗಿರ್ತದಂದ್ರ, ನಾವು ಯಾರ ಬಗ್ಗೆ ಮಾತಾಡ್ತೀವಿ, ಬರೀ ಯಾರಂದ್ರ ಪರ್ಸನ್ ಅಂತ ತಗೋಬೇಡ್ರಿ. ನೀವು ಪಕ್ಷಿ ಇರ್ಬೋದು ಅಲ್ಲಿ ಸಬ್ಜೆಕ್ಟ್, ಒಂದು ವಸ್ತು ಇರ್ಬೋದು, ಪ್ರಾಣಿ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಒಂದು ವಸ್ತುನೂ ಇರ್ಬೋದು. ಓಕೆ, ಇದಕ್ಕೇನಂತೀವಿ ನಾವು? ಸಬ್ಜೆಕ್ಟ್ ಅಂತೀವಿ. ಹಿ ಈಸ್ ಎ ಸೋಲ್ಜರ್. ಓಕೆ, ಇದಕ್ಕೇನಂತೀವಿ? ಸಬ್ಜೆಕ್ಟ್. ಯಾರ ಬಗ್ಗೆ ಮಾತಾಡ್ತೀವಿ ಅದು ಸಬ್ಜೆಕ್ಟ್. ಇನ್ನೊಂದು ಸಬ್ಜೆಕ್ಟ್ ಯಾವುದು ಅಂತಂದ್ರ, ಯಾರು ಆ ವಾಕ್ಯದಲ್ಲಿ ಕ್ರಿಯೆಯನ್ನ ಮಾಡ್ತಾ ಇದ್ದಾರೋ ಅದು ಸಬ್ಜೆಕ್ಟ್. ಈಗ ಫಾರ್ ಎಕ್ಸಾಂಪಲ್, ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ನೌ, ಈಗ ನಾವು ಇಂಗ್ಲಿಷ್ ಅನ್ನು ಕಲಿಯುತ್ತಿದ್ದೇವೆ. ಇಲ್ಲಿ ಕಲಿಯುವ ಕ್ರಿಯೆಯನ್ನ ಮಾಡೋರು ಯಾರು? ಯಾರು ಕಲಿಯಾಕತ್ಯಾರ ಇಲ್ಲಿ? ನಾವು. ವಿ ಅನ್ನೋದು ಸಬ್ಜೆಕ್ಟ್, ನಾವು ಅನ್ನೋದು ಸಬ್ಜೆಕ್ಟ್. ಕನ್ನಡದಲ್ಲಿ ನಾವು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇವೆ. ಕ್ರಿಯೆ, ಈ ಕ್ರಿಯಾಪದ ಯಾವುದಂತ ಗುರುತಿಸಿರಿ ನೀವು. ಆ ಕ್ರಿಯೆಯನ್ನ ಮಾಡುವವರು ಯಾರು? ನಾವು. ನಾವು ಅನ್ನೋದು ಸಬ್ಜೆಕ್ಟ್. ಓಕೆ, ಇದನ್ನಷ್ಟೇ ತಿಳ್ಕೊಬೇಕು ನೀವು. ಮುಂದ ವಿ ಎಲ್ಲಿ ಯೂಸ್ ಮಾಡ್ಬೇಕ್ರಿ, ಲರ್ನಿಂಗ್ ಎಲ್ಲಿ ಯೂಸ್ ಮಾಡ್ಬೇಕ್ರಿ, ಆರ್ ಎಲ್ಲಿ ಯೂಸ್ ಮಾಡ್ಬೇಕ್ರಿ, ಸೋಲ್ಜರ್ ಎಲ್ಲಿ ಯೂಸ್ ಮಾಡ್ಬೇಕ್ರಿ ಅನ್ನೋದು ನೆಕ್ಸ್ಟ್ ಚಾಪ್ಟರ್ ಟೆನ್ಸ್ ಹೇಳುವಾಗ ಹೇಳ್ಕೋತಾ ಹೋಗ್ತೀನಿ, ಅಲ್ಲಿ ಈಸಿ ಆಗುತ್ತ. ಇಲ್ಲಿ ಈಗ ಏನ್ ಕಲಿಬೇಕಂದ್ರೆ, ಒಂದು ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು. ಓಕೆ, ಈಗ ನೋಡ್ರಿ, ಮಗು ಅಳುತ್ತಿದೆ, ಇದರಲ್ಲಿ ಸಬ್ಜೆಕ್ಟ್ ಯಾವುದು? ಮಗು. ಯಾಕಂದ್ರ ಅಳು ಅನ್ನುವ, ಅಳುವುದು ಕ್ರಿಯೆಯನ್ನ ಮಾಡೋರು ಯಾರು? ಮಗು. ಓಕೆ, ಈಗ ಕುರ್ಚಿಯು ಅಳಗಾಡುತ್ತಿದೆ, ಅಳಗಾಡು ಈ ಕ್ರಿಯಾಪದ ಇದು, ಇದನ್ನು ಮಾಡೋರು ಯಾರು? ಕುರ್ಚಿ. ಕುರ್ಚಿ, ಚೇರ್ ಈಸ್ ಸಬ್ಜೆಕ್ಟ್. ಓಕೆ, ಮುಖ್ಯಮಂತ್ರಿಗಳು ಇಂದು ದೆಹಲಿಗೆ ಹೋಗುತ್ತಿದ್ದಾರೆ, ಹೋಗುವ ಕ್ರಿಯೆಯನ್ನ ಮಾಡೋರು ಯಾರು? ಮುಖ್ಯಮಂತ್ರಿ, ಇದು ಸಬ್ಜೆಕ್ಟ್. ಪಕ್ಷಿಗಳು ಆಕಾಶದಲ್ಲಿ ಹಾರಾಡುತ್ತಿವೆ, ಹಾರಾಡುವ ಕ್ರಿಯೆಯನ್ನು ಮಾಡುವವರು ಯಾರು? ಪಕ್ಷಿಗಳು, ಇದು ಸಬ್ಜೆಕ್ಟ್. ಒಂದು ವಾಕ್ಯದಲ್ಲಿ ಯಾರು ಕ್ರಿಯೆಯನ್ನ ಮಾಡ್ತಿರ್ತಾರೋ ಅದು ಸಬ್ಜೆಕ್ಟ್ ಆಗಿರ್ತದೆ. ಓಕೆ, ನೀವು ಕನ್ನಡದಲ್ಲಿ ತಿಳ್ಕೋ, ನನ್ನ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಇದು ಗುರುತಿಸಕ್, ಎರಡು ಗುರುತಿಸಕ್ ಬರ್ಬೇಕೀಗ. ಇನ್ನು ಆಬ್ಜೆಕ್ಟ್ ಹೇಳಿಲ್ಲ ನಾನು. ಓಕೆ, ಸೊ ಇದು ಇಷ್ಟು ಬಂತಿಲ್ಲ
ಬಹಳ ಹತ್ತಿರ ಆಗ್ತದೆ ನೀವು ಇಂಗ್ಲಿಷ್ ಮಾತಾಡಕ, ಇಂಗ್ಲಿಷ್ ಗ್ರಾಮರ್ ಕಲಿಯಕ. ನೀವು ಬಹಳ ಈಜಿ ಅನ್ಸುತ್ತೆ ನಿಮಗೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಕನ್ನಡದ ವಾಕ್ಯದಲ್ಲಿ ಯಾವುದು ಸಬ್ಜೆಕ್ಟ್, ಯಾವುದು ವರ್ಬ್, ಯಾವುದು ಆಬ್ಜೆಕ್ಟ್ ಸ್ಪಷ್ಟವಾಗಿ ಗೊತ್ತಿರಬೇಕು. ನಾನು ಟೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಈಗ. ಓಕೆ, ಈ ಟೆನ್ಸ್ ಅನ್ನ ನೀವು ಪರ್ಫೆಕ್ಟ್ ಮಾಡಿದ್ರಿ ಅಂತಂದ್ರ ನೀವು 50% ಇಂಗ್ಲಿಷ್ ಬಂದಾಗ ನಿಮಗೆ ಬಹಳ ಅದ್ಭುತವಾದಂತ ಚಾಪ್ಟರ್ ಇದು ಇಂಗ್ಲಿಷ್ ಗ್ರಾಮರ್. ಓಕೆ, ನೀವು ಹಿಂದ ಕಲ್ತಿರ್ತೀರಿ. ಅಲ್ಲಿ ನಾ ಮೊದಲೇ ವಿಡಿಯೋದಲ್ಲೇನೆ ಹೇಳಿ ನಿಮಗೆ ಬಾಹ್ಯಾಟ್ ರೂಪದಲ್ಲಿ ನೀವು ಅದನ್ನ ಕಲ್ತಿರ್ತೀರಿ. ಬರೀ ಟೈಟಲ್ ಅಷ್ಟೇ ಗೊತ್ತಿರ್ತಾವ ನಮಗೆ. ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಬರೇ ಅವು ಬಾಹ್ಯಾಟ್ ತಲೆಯಲ್ಲಿ ಇರ್ತಾವ ಅಷ್ಟೇ. ಅವು ಟೆನ್ಸ್ ಕಲ್ತೀವ್ರಿ. ಆದ್ರ ಯಾವ್ದು ಟೆನ್ಸ್ ಅಂದ್ರೆ ಏನು, ವಾಕ್ಯಗಳು ಎಷ್ಟಿರ್ತಾವ, ಎಷ್ಟು ಟೆನ್ಸ್ಗಳು ಇರ್ತಾವ, ಈ ವಾಕ್ಯಕ್ಕೆ ಯಾವ ಟೆನ್ಸ್ ಅಂತ ಅನ್ಬೇಕು ಗೊತ್ತಿರೋದಿಲ್ಲ. ಸೊ ಸ್ವಚ್ಛವಾಗಿ ಕಲಿಬೇಕು ಈಗ ಅದನ್ನ. ಮುಂದಿನ ಎಲ್ಲಾ ಗ್ರಾಮರ್ ಟಾಪಿಕ್ ಟೆನ್ಸ್ಗೆ ಸಂಬಂಧಪಟ್ಟಂತೆನೆ ಇರ್ತಾವ. ಅಂದ್ರೆ ಟೆನ್ಸ್ ಬಂದಾಗ ಮಾತ್ರ ನಿಮ್ಗೆ ಆ ಚಾಪ್ಟರ್ ಅರ್ಥ ಆಗ್ತಿರ್ತಾವ, ಇನ್ನೊಂದು ಗ್ರಾಮರ್ ಟಾಪಿಕ್ ಅರ್ಥ ಆಗ್ತಿರ್ತದ. ಟೆನ್ಸ್ ಬರದೇ ಇದ್ದಾಗ ಆ ಗ್ರಾಮರ್ ಟಾಪಿಕ್ ಅರ್ಥ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ತಗೊಳ್ರಿ, ನೀವು ಕ್ವಶನ್ ಟ್ಯಾಗ್ ತಗೊಳ್ರಿ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ತಗೊಳ್ರಿ, ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ತಗೊಳ್ರಿ, ಬೇಕಾದಂತ ಟಾಪಿಕ್ಸ್ ಅನ್ನ ತಗೊಳ್ರಿ. ಇಂಗ್ಲಿಷ್ ಗ್ರಾಮರ್ದಲ್ಲಿ ಟೆನ್ಸ್ ಬರಲೇಬೇಕು ಅವು ಅರ್ಥ ಆಗ್ಬೇಕಾದ್ರೆ. ಒಂದಿಷ್ಟು ಟಾಪಿಕ್ ಅವಶ್ಯಕತೆ ಇರುವುದಿಲ್ಲ, ಅದು ಬೇರೆ. ಲೈಕ್ ದಿಸ್. ಸೊ ಈಗ ಏನ್ ತಿಳ್ಕೊಂಡ್ವಿ ನಾವು, ಒಂದು ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು. ವರ್ಬದಲ್ಲಿ ಎರಡು, ಒಂದು ಕ್ರಿಯೆಯನ್ನ ಸೂಚಿಸುವುದಿಲ್ಲ, ಇನ್ನೊಂದು ಕ್ರಿಯೆಯನ್ನ ಸೂಚಿಸುತ್ತೆ. ಈಗ ಇದರಲ್ಲಿ ಸಬ್ಜೆಕ್ಟ್ ಅಂದ್ರ ಒಂದು ಸಬ್ಜೆಕ್ಟ್ ನಾವು ಯಾರ ಬಗ್ಗೆ ಮಾತಾಡ್ತೀವಿ ಅಥವಾ ಯಾವುದ್ರ ಬಗ್ಗೆ ಮಾತಾಡ್ತೀವಿ ಅದು ಸಬ್ಜೆಕ್ಟ್. ಓಕೆ, ಧಾರವಾಡ ಒಂದು ಶಾಂತಿಯುತ ಸ್ಥಳ, ಇದರಲ್ಲಿ ಸಬ್ಜೆಕ್ಟ್ ಯಾವುದು, ಧಾರವಾಡ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀವಿ ನಾವು, ಧಾರವಾಡ ಬಗ್ಗೆ ಮಾತಾಡ್ತೀವಿ. ಧಾರವಾಡ ಈಸ್ ಸಬ್ಜೆಕ್ಟ್ ಹಿಯರ್. ಇಲ್ಲಿ ಕ್ರಿಯಾ ಧಾರವಾಡ ಏನ್ ಮಾಡ್ತಾ ಇದೆ ಅನ್ನೋದು ಹೇಳ್ತಾ ಇಲ್ಲ, ಧಾರವಾಡ ಏನ್ ಮಾಡ್ತಾ ಇದೆ ಅನ್ನೋದು ಹೇಳ್ತಾ ಇಲ್ಲ. ಅದಕ್ಕೆ ಧಾರವಾಡ ಬಗ್ಗೆ ಮಾತಾಡ್ತಿರ್ತೀವಿ ನಾವು, ಅದು ಸಬ್ಜೆಕ್ಟ್ ಆಗ್ತದೆ. ಓಕೆ, ಇನ್ನೊಂದು ಸಬ್ಜೆಕ್ಟ್ ಏನು ಅಂತಂದ್ರೆ ಕ್ರಿಯೆಯನ್ನ ಸೂಚಿಸುತ್ತದೆ. ವಾಹನಗಳು ಓಡಾಡುತ್ತಿವೆ, ಇಲ್ಲಿ ಸಬ್ಜೆಕ್ಟ್ ಯಾವುದು, ಓಡಾಡುವಂತ ಕ್ರಿಯೆಯನ್ನ ಮಾಡುವವರು ಯಾರು, ವಾಹನಗಳು. ಯಾವುದು, ವಾಹನಗಳು, ಅದಕ್ಕದು ಸಬ್ಜೆಕ್ಟ್. ಅಲ್ಲಿ ಕ್ರಿಯಾಪದ ಇದೆ. ಓಕೆ, ಓಡಾಡು ಕ್ರಿಯಾಪದ ಇದೆ. ಸೊ ಇದಕ್ಕೇನಂತೀವಿ ನಾವು, ಹೌ ಟು ಫೈಂಡ್ ಔಟ್ ವರ್ಬ್ ಅಂಡ್ ಸಬ್ಜೆಕ್ಟ್ ಇನ್ ಎ ಸೆಂಟೆನ್ಸ್. ಪರ್ಫೆಕ್ಟ್ ಮಾಡ್ಕೊಳ್ಬೇಕು. ಮುಂದಿನ ವಿಡಿಯೋದಲ್ಲಿ ಅಬ್ಜೆಕ್ಟ್ ಅನ್ನ ಕಂಡು ಹಿಡಿಯುವುದು ಹೇಗೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಒಂದು ವಾಕ್ಯದಲ್ಲಿ ಅಬ್ಜೆಕ್ಟ್ ಅನ್ನು ಕಂಡು ಹಿಡಿಯಕ್ ಬರ್ಬೇಕು ನೀವು. ಅದು ಬಹಳಷ್ಟು ಚಾಪ್ಟರ್ಗೆ, ಬಹಳಷ್ಟು ಗ್ರಾಮ್ಯಾಟಿಕಲ್ ಗ್ರಾಮರ್ ಟಾಪಿಕ್ಗೆ ಸಂಬಂಧಪಟ್ಟಿರ್ತದೆ. ಮತ್ತು ಅಬ್ಜೆಕ್ಟ್ ಬಿಡ್ಸಾಕ್ ಬಂತಿಲ್ಲ ನಿಮಗೆ, ಅಬ್ಜೆಕ್ಟ್ ಒಂದು ವಾಕ್ಯದಲ್ಲಿ ಅಬ್ಜೆಕ್ಟ್ ಅನ್ನ ಕಂಡು ಹಿಡಿಯಕ್ಕೆ ಬಂತು ಅಂತಂದ್ರೆ ಬಹಳಷ್ಟು ಈಜಿ ಅರ್ಥ ಆಗುತ್ತದ. ಆ ಕ್ವಶನ್ ಪೇಪರ್ದಲ್ಲಿರುವಂತ ಕ್ವಶನ್ಗೆ ಆನ್ಸರ್ ಅರ್ಥ ಆಗ್ತಾ ಹೋಗುತ್ತೆ ಅಬ್ಜೆಕ್ಟ್ ಅನ್ನ ಕಂಡು ಹಿಡಿಯಕ್ ಬಂತಂದ್ರೆ. ಬರೀ ಅದು ಒಂದೇ ಅಲ್ಲ, ಆಲ್ ಥಿಂಗ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಲ್ಲಲ್ರಿ ಅಂತ ಅರ್ಥ ಅಲ್ಲ. ಏನೇ ಕಲೀರಿ ನೀವು ಅದು ಕ್ಲೀನ್ ಆಗಿ ಇನ್ನೊಮ್ಮೆ ನೀವು ಅದನ್ನ ನೆನಪಿಸ್ಕೊಳ್ಬಾರ್ದು. ಅಂದ್ರೆ ತಾನೇ ಬರ್ಬೇಕದು. ಅಬ್ಜೆಕ್ಟ್ ಅಂದ ತಕ್ಷಣ ಇದಕ್ಕೆ ಅಬ್ಜೆಕ್ಟ್ ಅಂತಾರ, ಸಬ್ಜೆಕ್ಟ್ ಅಂತ ಹೇಳಿದ ತಕ್ಷಣ ಇದಕ್ಕೆ ಸಬ್ಜೆಕ್ಟ್ ಅಂತಾರ, ಇಮಿಡಿಯೇಟ್ ಆಗಿ ತಲೆಯಲ್ಲಿ ಬರ್ಬೇಕದು. ಸೊ ಇವು ಬಹಳ ಇಂಪಾರ್ಟೆಂಟ್. ಟೆನ್ಸ್ ಅನ್ನ ನೀವು ಕಲಿಬೇಕಾದ್ರೆ ಒಂದು ವಾಕ್ಯದಲ್ಲಿ ವರ್ಬ್ ಯಾವುದು, ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದು, ಒಂದು ವಾಕ್ಯದಲ್ಲಿ ಏನು ಆಬ್ಜೆಕ್ಟ್ ಯಾವುದು, ಈ ಮೂರು ಬಂದಾಗ ನಿಮ್ಮ ಇಂಗ್ಲಿಷ್ ಬಂದೇ ಬರ್ತದೆ. ಅಬ್ಜೆಕ್ಟ್ ಅನ್ನ ಕಂಡು ಹಿಡುವುದು ಹೇಗೆ ಅನ್ನೋದನ್ನ ನಾಳೆ ನಾನು ತರಗತಿಯಲ್ಲಿ ಹೇಳ್ತೇನೆ. ಇವತ್ತಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನಾವು ನಾಳೆ ಆಬ್ಜೆಕ್ಟ್ ಅನ್ನು ಕಂಡುಹಿಡಿಯುವುದು ಹೇಗೆ ಒಂದು ಸೆಂಟೆನ್ಸ್ ನಲ್ಲಿ ಅನ್ನೋದನ್ನ ನಾಳೆ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.